ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಫ್ಲ್ಯಾಟ್ ಲೋಡ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಂಡಿದ್ವಿ. ಅದರಲ್ಲೇ ಟೈಪ್ 2 ಅಂದರೆ ಎಂಬೋಸ್ಡ್ ಲೋಡ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಯಾವ ರೀತಿ ನಾವು ಎಂಬೋಸ್ಡ್ ಲೋಡ್ ಸ್ಟಿಚ್ನ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಮತ್ತು ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ತೀನಿ. ಇದಕ್ಕೆ ನೀವು ಈ ರೀತಿ ಪೈಪಿಂಗ್ ಥ್ರೆಡ್ ಆದರೂ ತೊಗೊಬೋದು. ಇದರಲ್ಲೇ ವೈಟ್ ಕಲರ್ ಕಾಟನ್ ಬರುತ್ತೆ, ಕಾಟನ್ ಪೈಪಿಂಗ್ ಥ್ರೆಡ್ ಅಂತ, ಅಥವಾ ಇದಕ್ಕೆ ಲೋಡ್ ಸ್ಟಿಚ್ಗೆ ಅಂತಲೇ ಯೂಸ್ ಮಾಡ್ತಾರೆ, ವೈಟ್ ಕಲರ್ ಇರುತ್ತೆ. ಆ್ಯಕ್ಚುಲಿ ಇವಾಗ ನನ್ನ ಹತ್ರ ಖಾಲಿ ಆಗಿದೆ, ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸೇಮ್ ಅದು ಇದೇ ಥರ ಇರುತ್ತೆ, ಬಟ್ ವೈಟ್ ಕಲರ್ ಕಾಟನ್ ಥ್ರೆಡ್, ಅದು ತಿಕ್ಕಾಗಿರುತ್ತೆ. ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಡಬಲ್ ಕಲರ್ ನಾವು ಯಾವ ರೀತಿ ಎಂಬೋಸ್ಡ್ ಲೋಡ್ ಸ್ಟಿಚ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸೋದಕ್ಕೆ ನಾನು 2 ಕಲರ್ ತೊಗೊಂಡಿದ್ದೀನಿ. ಪಿಂಕ್ ಮತ್ತು ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಎರಡೆರಡು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಾಟನ್ ಥ್ರೆಡ್, ಗೋಲ್ಡನ್ ಕಲರ್ ನಾನು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಜೊತೆಗೆ ಥ್ರೆಡ್ ನೀಡಲ್ ಮತ್ತು ಕಟ್ಟರ್. ಇದ್ರ ಜೊತೆಗೆ ನೀವು ಸ್ವಲ್ಪ ಗ್ಲೂ ತೊಗೊಳ್ಳಿ. ಈ ಥರ ನೀವು ಎಂಟಿ ಪ್ಲೇಟ್ಗೆ ಸ್ವಲ್ಪ ಗ್ಲೂ ಹಾಕ್ಕೊಳ್ಳಿ. ಗ್ಲೂ ಏನಕ್ಕಪ್ಪ ಹಾಕೋಬೇಕು ಅಂದರೆ, ನೀವು ಈ ರೀತಿ ಏನಾದರೂ ಥ್ರೆಡ್ನ ಪೈಪಿಂಗ್ ಥ್ರೆಡ್ ತೊಗೊಂಡು ನೀವು ಈ ರೀತಿ ಕಟ್ ಮಾಡಿದಾಗ ನಿಮಗೆ ಇಲ್ಲಿ ಅನ್ಈವನ್ ಆಗಿರುತ್ತೆ ನೋಡಿ, ಇದೆಲ್ಲ ಬಿಚ್ಕೊಂಡಿರುತ್ತೆ, ದಾರ ಎಲ್ಲ ಎಳೆಯಾಗಿ ಬಿಚ್ಕೊಂಡಿರುತ್ತೆ. ನಾವು ಇದನ್ನೇ ಡೈರೆಕ್ಟಾಗಿ ಇಲ್ಲಿ ಸ್ಟಿಚ್ ಮಾಡಿ ನಾವು ವರ್ಕ್ ಮಾಡೋಕ್ಕೋದ್ರೆ ಇದು ನೀಟಾಗಿ ಕೂರಲ್ಲ, ಓಪನ್ ಆಗ್ತಾ ಇರುತ್ತೆ ಮತ್ತು ನಮಗೆ ನೀಡಲ್ಗೆ ಸಿಗಾಕೊಳ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಈ ರೀತಿ ಸ್ವಲ್ಪ ಗ್ಲೂನ ತೊಗೊಂಡು ಈ ಎಂಡಿಗೆ ಈ ರೀತಿ ಹಾಕಿ ಸ್ವಲ್ಪ ಲೈಟಾಗಿ ಹಾಕಿ ಈ ಥರ ಪ್ರೆಸ್ ಮಾಡಿ ನಾವು ಇದನ್ನು ನೀಟಾಗಿ ಮಾಡ್ಕೊಬೇಕು. ಒಂದು 5 ಮಿನಿಟ್ಸ್ ಬಿಟ್ಟರೆ ಇದು ಡ್ರೈ ಆಗಿಬಿಡುತ್ತೆ. ಅಂದರೆ ನಮಗೆ ಎಲ್ಲಿ ವರ್ಕ್ ಮಾಡ್ತಿರ್ತೀವೋ ಅದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡಿಕೊಂಡು ಈ ರೀತಿ ಗ್ಲೂ ಅಪ್ಲೈ ಮಾಡಿ ಡ್ರೈ ಮಾಡ್ಕೊಳ್ಳಿ. ನಾನಿವಾಗ ಆಲ್ರೆಡಿ ಎಷ್ಟು ಬೇಕೋ ಅಷ್ಟು ಲೆಂತನ್ನ ಕಟ್ ಮಾಡಿ ಇದಕ್ಕೆ ಗ್ಲೂ ಅಪ್ಲೈ ಮಾಡಿದ್ದೀನಿ. ನೀವು ಎಂಬೋಸ್ಡ್ ಲೋಡ್ ಸ್ಟಿಚ್ನ ಮಾಡಬೇಕಾದ್ರೆ ನೀವು 2 ಟೈಪ್ಸ್ ಮಾಡ್ಬೋದು. ಒಂದೇನಪ್ಪ ಅಂತಂದರೆ, ನೀವು ಹೊಸ್ದಾಗಿ ಕಲಿತಾ ಇದ್ದರೆ ಇದೇನಿದೆಯೋ ಪೈಪಿಂಗ್ ಥ್ರೆಡ್, ಇದಕ್ಕೆ ಎಲ್ಲಿ ನೀವು ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಗ್ಲೂನ ಲೈಟಾಗಿ ಅಪ್ಲೈ ಮಾಡಿ ಅದರಲ್ಲಿ ನೀವು ಈ ಥರ ಅಂಟಿಸ್ಬಿಟ್ಟು ಕೂಡ ವರ್ಕ್ ಮಾಡ್ಬೋದು. ಬಟ್ ನಾನು ಇವಾಗ ಇಲ್ಲಿ ಸ್ಟಿಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಈ ಪೈಪಿಂಗ್ ಥ್ರೆಡ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಈ ಕಾಟನ್ ಥ್ರೆಡ್ ತೋರಿಸಿದ್ನಲ್ವ ಗೋಲ್ಡನ್ ಕಲರು, ಇದನ್ನು ನಾನು ಸಿಂಗಲ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ನಾಟ್ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಈ ಪೈಪಿಂಗ್ ಥ್ರೆಡ್ನ ಅಂತ ತೋರಿಸ್ತೀನಿ. ಇವಾಗ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಈ ರೀತಿ ಇಟ್ಕೊಂಡು ಫಸ್ಟು ಇಲ್ಲಿಂದ ನಾವು ಇದಕ್ಕೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ನಾನು ನಿಮ್ಗೆ ಆಲ್ರೆಡಿ ಜಿಗ್ಜ್ಯಾಗ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಸೇಮ್ ಮೆಥಡ್ ಯೂಸ್ ಮಾಡಿ ನೀವು ಇಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಈ ಸ್ಟಾರ್ಟಿಂಗ್ ಏನಿದೆಯೋ ಅದನ್ನು ನೀಟಾಗಿ ನಾವು ಒಂದು 2-3 ಸ್ಟಿಚ್ ಎಕ್ಸ್ಟ್ರಾ ಹಾಕಿ ಇದನ್ನು ನೀಟಾಗಿ ಲಾಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಈ ಕಡೆ ಒಂದು ಸ್ಟಿಚ್ಚು, ಆ ಕಡೆ ಒಂದು ಸ್ಟಿಚ್ಚು, ಸೇಮ್ ಜಿಗ್ಜ್ಯಾಗ್ ಥರನೇ ಹೋಗ್ತಾ ಇರುತ್ತೆ. ಚೈನ್ ಸ್ಟಿಚ್ಚೇ, ಬಟ್ ಜಿಗ್ಜ್ಯಾಗ್ಗೆ ನಾವು ಹಾಕೋದ್ರಿಂದ ಇದನ್ನು ಜಿಗ್ಜ್ಯಾಗ್ ಸ್ಟಿಚ್ ಅಂತ ಹಾಕ್ತೀವಿ. ತುಂಬ ಕ್ಲೋಸಾಗಿ ಹಾಕಬೇಕಿಲ್ಲ. ಈ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಸ್ವಲ್ಪ ಒಂದು 2-3 ಸ್ಟಿಚ್ ಎಕ್ಸ್ಟ್ರಾ ಹಾಕಿ ಹತ್ತತ್ರ ಹಾಕಾದ್ಮೇಲೆ ದೂರ ಸ್ಟಿಚ್ನ ಹಾಕ್ತಾ ಹೋಗಬೇಕು. ನೋಡಿ, ಇಷ್ಟಿಷ್ಟು ದೂರ ಇದ್ದರೆ ಸಾಕು. ಅಂದರೆ ನಮಗೆ ಆ ಡಿಸೈನ್ ಎಲ್ಲಿದೆಯೋ ಅಲ್ಲೇ ಇರಬೇಕು ಅಂದರೆ ಒಂದು ಸ್ವಲ್ಪ ಗ್ಲೂ ಹಾಕಿ ನಾವು ಸ್ವಲ್ಪ ಸ್ಟಿಕ್ ಮಾಡಿದ್ರೆ ಏನಾಗುತ್ತೆ, ಇದು ಪೈಪಿಂಗ್ ಥ್ರೆಡ್ಡು ಮೂವ್ ಆಗೋಲ್ಲ. ನಿಮಗೆ ಅಭ್ಯಾಸ ಆಗಿಬಿಟ್ರೆ ಹೋಗ್ತಾ ಏನು ಮಾಡ್ತೀರಾ, ಗ್ಲೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ಅದನ್ನು ಲಾಕ್ ಮಾಡಬೇಕು ಪೈಪಿಂಗ್ ಥ್ರೆಡ್ನ.
ಈ ಎಂಡಿಗೆ ಬಂದಾಗ ಮಾತ್ರ ಒಂದು 4ರಿಂದ 5 ಸ್ಟಿಚ್ಚು ಎಕ್ಸ್ಟ್ರಾ ಹಾಕಿ ಅದು ನೀಟಾಗಿ ಲಾಕ್ ಆಗಬೇಕಲ್ವಾ. ಲಾಕ್ ಆದಮೇಲೆ ನೀವೇನು ಮಾಡಬೇಕು, ಇವಾಗ ಪಕ್ಕದಲ್ಲೇ ನಾಟ್ ಹಾಕ್ಬಿಡಿ. ನೋಡಿ, ಜಿಗ್‌ಜ್ಯಾಗ್ ಸ್ಟಿಚ್ ಹಾಕಿ ನಾನು ಈ ಪೈಪಿಂಗ್ ಥ್ರೆಡ್ನ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನಮಗೆ ಯಾವ ರೀತಿಯೂ ಮೂವ್ ಆಗಲ್ಲ, ನೀಟಾಗಿರುತ್ತೆ. ಇದ್ರ ಮೇಲೆ ನಾವು ಇವಾಗ ಲೋಡ್ ಸ್ಟಿಚ್ನ ಹಾಕ್ತೀವಿ. ಇದು ಎಂಬೋಸ್ಡ್ ಆಗಿರೋದ್ರಿಂದ ನಮಗೆ ಕೆಳಗಡೆ ನಾವು ಈ ಪೈಪಿಂಗ್ ಥ್ರೆಡ್ ಕೊಡೋದ್ರಿಂದ ನಮಗೆ ಆ ಸ್ಟಿಚ್ಚು ತುಂಬ ಎಂಬೋಸ್ಡ್ ಆಗಿರುತ್ತೆ. ಅದರಿಂದನೇ ನಾವು ಇದನ್ನು ಎಂಬೋಸ್ಡ್ ಲೋಡ್ ಸ್ಟಿಚ್ ಅಂತಲೂ ಹೇಳ್ಬೋದು, ಅಥವಾ ಪ್ಯಾಡೆಡ್ ಲೋಡ್ ಸ್ಟಿಚ್ ಅಂತ ಕೂಡ ಹೇಳ್ಬೋದು. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಡಬಲ್ ಕಲರ್ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ನಾವು ಲೋಡ್ ಸ್ಟಿಚ್ ಹಾಕೋದು ಅಂತ. ನಾನು ಇವಾಗ ಅದನ್ನು ತೋರಿಸ್ತೀನಿ. ಅದಕ್ಕೆ ನಾನು ಇವಾಗ ಇಲ್ಲಿ ನೋಡಿ ಪಿಂಕ್ ಕಲರ್ ಇದನ್ನು ಬೇರೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಪಿಂಕ್ ಕಲರ್ ಥ್ರೆಡ್ನ. ಅದೇ ಥರ ಯೆಲ್ಲೋ ಕಲರ್ನು ಬೇರೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಹಾಕ್ಕೊಂಡು ಸಪ್ರೇಟಾಗಿ ನಾಟ್ ಮಾಡಿದ್ದೀನಿ. ಇದು ಪಿಂಕ್ ಕಲರು, ಇದು ಯೆಲ್ಲೋ ಕಲರ್. ಇವಾಗ ಎರಡೂ ಕಲರ್ನ ನಾವು ಯಾವ ರೀತಿ ವರ್ಕ್ ಮಾಡ್ಕೊಂಡು ಹೋಗೋದು ಅಂತ ತೋರಿಸ್ತೀನಿ. ಇವಾಗ ನೆಕ್ ಲೈನು ಯು ಶೇಪ್ ಇರುತ್ತೆ ಅಂದ್ಕೊಳ್ಳಿ. ಯು ಶೇಪಲ್ಲಿ ನಮಗೆ ಅದ್ರದ್ದು ಲೆಂತ್ ಎಷ್ಟಿದೆ ಅಂತ, ಇವಾಗ ನಮಗೆ ಒಂದು ಪಿಂಕ್ ಕಲರ್ ಥ್ರೆಡ್ ಬಂದು ನಮಗೆ 2 ಇಂಚಸ್ಗೆ ಸಾಕು ಅಂದರೆ 2 ಇಂಚಸ್ಗೆ ಈ ಥರ ನಾವು ಒಂದೊಂದೇ ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಜಸ್ಟ್ ಹೀಗೆ ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ 2 ಇಂಚಸ್ಗೆ ಎಕ್ಸಾಕ್ಟ್ಲಿ ನಾವು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಮಾರ್ಕ್ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲಿ 2 ಇಂಚಸ್ಗೆ ಪಿಂಕ್ ಕಲರು, 2 ಇಂಚಸ್ಗೆ ಯೆಲ್ಲೋ ಕಲರ್, ಮತ್ತು ಪಿಂಕ್, ಮತ್ತು ಯೆಲ್ಲೋ, ಮತ್ತು ಪಿಂಕ್, ಮತ್ತು ಯೆಲ್ಲೋ, ಈ ಥರ ನಾವು ಲೋಡ್ ಸ್ಟಿಚ್ನ ಹಾಕ್ತಾ ಹೋಗ್ತೀವಿ ಯೂಶಲಾಗಿ ನೆಕ್ ಲೈನಲ್ಲಿ. ಅದನ್ನೇ ನಾನು ಇವಾಗ ಸ್ಟ್ರೈಟ್ ಲೈನಲ್ಲಿ ಹಾಕಿ ತೋರಿಸ್ತೀನಿ. ಸೇಮ್ ಮೆಥಡ್ನ ಯೂಸ್ ಮಾಡಿ ನೀವು ನೆಕ್ ಲೈನ್ಗೂ ಕೂಡ ವರ್ಕ್ ಮಾಡ್ಬೋದು. ಈಗ ಫಸ್ಟ್ ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊತಾ ಇದ್ದೀನಿ, ಬರೀ ಪಿಂಕ್ ಕಲರ್ ಮಾತ್ರ. ನಿಮಗೆ ಕ್ರಾಸ್ ಲೋಡ್ ಹೇಳ್ಕೊಟ್ಟಿದ್ನಲ್ವ, ಇದಕ್ಕೂ ಸೇಮ್ ಮೆಥಡೇ ಯೂಸ್ ಮಾಡಬೇಕು. ಕ್ರಾಸ್ ಆಗೆ ನಾವು ಹಾಕಿರೋಂಥ ಪೈಪಿಂಗ್ ಥ್ರೆಡ್ಡು ಸ್ವಲ್ಪನೂ ಕಾಣಿಸ್ದೇ ಇರೋ ಥರ ನಾವು ಕವರ್ ಮಾಡ್ತಾ ಹೋಗಬೇಕು. ನೋಡಿ, ಲಾಂಗ್ ಮತ್ತು ಶಾರ್ಟ್ ಅಂದರೆ ಲಾಕ್ ಹಾಕ್ತಾ ಹೋಗ್ತಾ ಇದ್ದೀನಿ. ಈ ಲಾಂಗ್ ಹಾಕಿದ್ಮೇಲೆ ನಾವು ಲಾಕ್ ಸ್ಟಿಚ್ನ ಇದ್ರ ಕೆಳಗಡೆನೇ ಹಾಕಬೇಕು. ಲಾಂಗ್, ಲಾಕ್. ಇವಾಗ ನಾನು ಇಲ್ಲಿವರೆಗೂ ಪಿಂಕಲ್ಲಿ ಹಾಕಿದ್ರೆ ಮತ್ತೆ ಇಲ್ಲಿಗೆ ಯೆಲ್ಲೋ, ಮತ್ತು ಇಲ್ಲಿಗೆ ಪಿಂಕ್, ಈ ರೀತಿ ಮಾಡ್ತೀನಿ. ನೋಡಿ, ಇಲ್ಲಿವರೆಗೂ ಪಿಂಕ್, ಇಲ್ಲಿಗೆ ಯೆಲ್ಲೋ, ಮತ್ತು ಇಲ್ಲಿ ಪಿಂಕ್. ಸೊ ನಾವಿವಾಗ 2 ಕಲರ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ಒಂದು ಕಲರ್ ಥ್ರೆಡ್ನ ತೊಗೊಂಡ್ರೆ ಆ ವರ್ಕ್ನ ನಾವು ಕಂಪ್ಲೀಟಾಗಿ ಮುಗಿಸ್ಬೇಕು. ಮುಗಿಸಾದ್ಮೇಲೆ ನಾವು ಇನ್ನೊಂದು ಕಲರ್ ತೊಗೋಬೋದು. ಇಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ, ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಲಾಂಗ್, ಲಾಕ್, ಲಾಂಗ್, ಲಾಕ್. ನಾವೇನು ಪೈಪಿಂಗ್ ಥ್ರೆಡ್ಡನ್ನ ಸ್ಟಿಚ್ ಮಾಡಿರ್ತೀವೋ ಅದಕ್ಕೆ ಕ್ಲೋಸಾಗಿ ಹಾಕ್ತಾ ಹೋಗಿ, ತುಂಬ ಗ್ಯಾಪ್ ಎಲ್ಲ ಏನೂ ಕೊಡಬೇಡಿ. ಲಾಂಗ್, ಲಾಕ್. ಸೇಮ್ ಫ್ಲ್ಯಾಟ್ ಲೋಡಲ್ಲಿ ನಾವು ಕ್ರಾಸಾಗಿ ಯಾವ ರೀತಿ ಹಾಕಿದ್ವೋ ಅದೇ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ನಾವು ಬೇಸಲ್ಲಿ ಪೈಪಿಂಗ್ ಥ್ರೆಡ್ನ ಸ್ಟಿಚ್ ಮಾಡಿದ್ವಿ, ಅದರಿಂದ ನಮಗೆ ಇದು ಎಂಬೋಸ್ಡಾಗಿ ಕಾಣಿಸುತ್ತೆ. ನೆಕ್ ಲೈನಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಸ್ಟಿಚ್ ಮಾಡೋದು. ಥ್ರೆಡ್ ವರ್ಕ್ ಏನಿರುತ್ತೋ ಲೋಡ್ ವರ್ಕು ಅದು ಇದೇ ಮೆಥಡ್ ಯೂಸ್ ಮಾಡ್ತಾರೆ. ನೋಡಿ, ನಾನು ಇಲ್ಲಿಂದ ಇಲ್ಲಿವರೆಗೂ ಇವಾಗ ಪಿಂಕ್ ಕಲರ್ ಮಾಡಿದ್ದೀನಿ. ಪಿಂಕ್ ಕಲರ್ ಆದಮೇಲೆ ನೀವು ಇಲ್ಲಿಗೆ ಯೆಲ್ಲೋ ಕಲರ್ ಮಾಡಬೇಕಲ್ವಾ. ಈಗ ಯೆಲ್ಲೋ ಕಲರ್ ಮಾಡೋದಕ್ಕೂ ಮುಂಚೆ ನೀವು ಪಿಂಕ್ ಕಲರ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಇಲ್ಲ, ಈ ಪಿಂಕ್ ಕಲರ್ ಥ್ರೆಡ್ ಕಟ್ ಮಾಡಲ್ಲ, ಹಾಗೇ ಇರಲಿ ಅಂತಂದರೆ ಏನು ಮಾಡಬೇಕು, ನೀವು ಇದನ್ನು ಹೀಗೆ ಸ್ವಲ್ಪ
ಸೈಡಿಗೆ ಲಾಂಗ್ ಸ್ಟಿಚ್ ಹಾಕಿ ಆ ಥ್ರೆಡ್ನ ಈ ರೀತಿ ಸೈಡಿಗೆ ಬಿಟ್ಟು ಇದನ್ನು ಆ ರೀತಿ ಸೈಡಿಗೆ ಬಿಡಬೇಕಾಗತ್ತೆ. ಓಕೆನಾ? ಈಗ ಸೈಡಿಗೆ ಬಿಟ್ಬಿಟ್ಟು ನೀವು ಯೆಲ್ಲೋ ಕಲರ್ ಥ್ರೆಡ್ನ ಇನ್ನೊಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಯೆಲ್ಲೋ ಕಲರ್ ಥ್ರೆಡ್ನ ನೀವು ಮತ್ತೆ ಇಲ್ಲಿಂದ ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ಪಿಂಕ್ ಕಲರ್ ಥ್ರೆಡ್ನ ನಾವು ಸೈಡಿಗೆ ಈ ರೀತಿ ಲಾಕ್ ಮಾಡಿದ್ದೀವಿ. ಈಗ ಮತ್ತೆ ಇಲ್ಲಿಂದ ನಾನು ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಈ ಲಾಂಗ್ ಮತ್ತು ಲಾಕ್ ಸ್ಟಿಚ್ ಸೇಮ್ ಪಿಂಕ್ ಕಲರ್ ಯಾವ ರೀತಿ ಮಾಡಿದ್ವೋ ಅದೇ ಥರ. ಇಲ್ಲ ಈ ರೀತಿ ಬೇಡ ಅಂತಂದರೆ ನೀವು ಇವಾಗ ಇಲ್ಲಿ ಈ ರೀತಿ ಹಾಕೋದು ನಮಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಫಸ್ಟ್ ಪಿಂಕ್ನ ಮುಗಿಸಿ ಆಮೇಲೆ ನಾನು ಯೆಲ್ಲೋ ಕಲರ್ ಮಾಡ್ತೀನಿ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಯೆಲ್ಲೋ ಕಲರ್ನ ಕೋನೆನಲ್ಲಿ ತೊಗೋಬೋದು. ಈಗ ನಾನು ಫಸ್ಟು ಈ ಮೆಥಡ್ ತೋರಿಸ್ತೀನಿ. ಫಸ್ಟು ಪಿಂಕ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಪಿಂಕ್ನ ಇಲ್ಲಿವರೆಗೂ ತೊಗೊಂಡಾದ್ಮೇಲೆ ಏನು ಮಾಡಬೇಕು, ನೀವಿಲ್ಲಿ ಲಾಕ್ ಮಾಡೋ ನೆಸೆಸಿಟಿ ಇರಲ್ಲ. ಇದನ್ನು ಈ ರೀತಿ ಲಾಂಗ್ ಸ್ಟಿಚಸ್ ಜಿಗ್ಸಾಗ್ ಸ್ಟಿಚಸ್ ಹಾಕ್ಕೊಂಡು ಬಂದು ನಾವು ಎಲ್ಲಿಂದ ಸ್ಟಿಚ್ ಹಾಕಬೇಕೋ ಅಲ್ಲಿಗೆ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ಇವಾಗ ಇಲ್ಲಿಂದ ಹಾಕಬೇಕಲ್ವಾ, ಇಲ್ಲಿಗೆ ನಾವು ಮತ್ತೆ ಪಿಂಕ್ ಕಲರಲ್ಲಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಯೂಶ್ವಲಾಗಿ ಆರಿ ವರ್ಕರ್ಸ್ ಎಲ್ಲ ಇದೇ ಮೆಥಡ್ ಯೂಸ್ ಮಾಡ್ತಾರೆ. ಫಸ್ಟು ಒಂದು ಕಲರ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು ಕಲರ್ ತೊಗೊತಾರೆ. ಆವಾಗ ಕನ್ಫ್ಯೂಷನ್ ಇರಲ್ಲ. ಗೊತ್ತಾಗ್ತಿದೆಲ್ಲ? ಪೈಪಿಂಗ್ ಥ್ರೆಡ್ಡು ಸ್ವಲ್ಪನೂ ಕಾಣಿಸ್ದೇ ಇರೋ ಥರ ನಾವು ಕ್ಲೋಸ್ ಆಗಿ ಲೋಡ್ ಸ್ಟಿಚ್ನ ಹಾಕಬೇಕು. ಇದು ಕಂಪ್ಲೀಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಕಲರ್ ಯಾವ ಕಲರ್ ಇರುತ್ತೋ ನಿಮಗೆ, ಎಲ್ಲೋ ಇದ್ದರೆ ಎಲ್ಲೋ ಅಥವಾ ಬ್ಲೌಸ್ ಕಾಂಬಿನೇಷನ್ ಯಾವ ಕಲರ್ ಇರುತ್ತೋ ಅದನ್ನು ನೀವು ಹಾಕ್ತಾ ಹೋಗಬೇಕು. ನಾನು ಇವಾಗ ಇದನ್ನು ಇಲ್ಲಿಗೆ ಮುಗಿಸಿ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ನೀವು ನೆಕ್ ಲೈನಲ್ಲಿ ಫಸ್ಟ್ ಯಾವ ಕಲರ್ ಬೇಕು ಡಬಲ್ ಕಲರ್ ನೀವು ವರ್ಕ್ ಮಾಡಬೇಕಾದ್ರೆ ಈ ರೀತಿ ಫಸ್ಟ್ ಒಂದು ಕಲರ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ನೀವು ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಈ ಕಟ್ ಮಾಡಾದಮೇಲೆ ನೀವು ಏನು ಮಾಡಬೇಕು, ನೆಕ್ಸ್ಟ್ ಕಲರ್ ಯಾವುದಿರುತ್ತೋ ಅದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಆಲ್ಟರ್ನೇಟಿವ್ ಆಗಿ ಅದೇ ರೀತಿ ನಾವು ಒಟ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ, ಪಿಂಕ್ ಆದಮೇಲೆ ಇಮಿಡಿಯೇಟಾಗಿ ಎಲ್ಲೋ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ನಲ್ವಾ, ಫಸ್ಟ್ ಈ ಥ್ರೆಡ್ನ ಏನು ಮಾಡಬೇಕು, ನೀವು ಅಲ್ಲಿ ಲಾಕ್ ಆದರೂ ಮಾಡ್ಬೋದು, ಇಲ್ಲ ಸೈಡಿಗೆ ಒಂದು ಲಾಂಗ್ ಸ್ಟಿಚಸ್ ಹಾಕ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಟು ಆ ಥ್ರೆಡ್ನ ಮತ್ತೆ ಇಮಿಡಿಯೇಟಾಗಿ ಯೆಲ್ಲೋ ಕಲರ್ ತೊಗೊಬೋದು. ನಾನು ಇದೇ ಮೆಥಡ್ ಯೂಸ್ ಮಾಡಿ ಇಲ್ಲಿ ಯೆಲ್ಲೋ ಕಲರ್ ಹಾಕ್ತೀನಿ. ಬಟ್ ಈ ಸ್ಟಿಚಸ್ ಹಾಕಬೇಕಾದ್ರೆ ಒಂದು ಮೇಯ್ನಾಗಿ ನೆನ್ಪಿಟ್ಕೊಬೇಕು, ಅದು ಪೈಪಿಂಗ್ ಥ್ರೆಡ್ ಕಾಣಿಸ್ಬಾರ್ದು ಮತ್ತು ಇದಕ್ಕೆ ಕ್ಲೋಸ್ ಆಗಿರಬೇಕು. ಇದು ತುಂಬ ಅಗಲವಾಗಿ ಬಂದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ತುಂಬ ಕ್ಲೋಸ್ ಆಗಿ ಸ್ಟಿಚಸ್ ಹಾಕ್ತಾ ಹೋಗಬೇಕು. ನಾವು ಹಾಕುವಂಥ ಲಾಕ್ ಸ್ಟಿಚ್ಚು ಡೌನ್ವರ್ಡ್ಸ್ ಇರಬೇಕು. ಮೇಲ್ಗಡೆ ಅಂತ ಮೇಲ್ಗಡೆ ಹಾಕೋದು ಮೇಲ್ಗಡೆಗಿರುತ್ತೆ, ಈ ಕೆಳಗಡೆಗೆ ಹಾಕ್ತಿರ್ತೀವಲ್ಲ ಅದು ಹೀಗೆ ಕೆಳಗಡೆ ಬರುತ್ತೆ. ನಾನು ಇದೇ ಮೆಥಡ್ ಯೂಸ್ ಮಾಡಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಮ್ಗೆ ಎಷ್ಟು ಬೇಕು ಅಲ್ಲಿವರೆಗೂ ಯೆಲ್ಲೋ ಕಲರ್ ಥ್ರೆಡ್ನ ಫಿಲ್ ಮಾಡಬೇಕು. ಇಲ್ಲಿ ಫಿಲ್ ಮಾಡಾದ್ಮೇಲೆ ನಾವು ಹಾಗೆ ಲಾಕ್ ಮಾಡಿಬಿಟ್ರೆ ಆ ಸ್ಟಿಚ್ಚು ಕಂಪ್ಲೀಟ್ ಆಗುತ್ತೆ. ನೋಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ.
ನೋಡಿ ಫಸ್ಟು ಪಿಂಕು ಮತ್ತು ಯೆಲ್ಲೋ ಕಲರ್ ಮತ್ತು ಪಿಂಕ್. ನಮಗೆ ಇಲ್ಲಿ ನೋಡಿ ಇದರಲ್ಲಿ ತುಂಬಾ ಫ್ಲ್ಯಾಟಾಗಿ ಬಂದಿದೆ ಸ್ಟಿಚ್ಚು, ಬಟ್ ಇದರಲ್ಲಿ ನಮಗೆ ಎಂಬೋಸ್ಡ್ ಆಗಿರುತ್ತೆ, ತುಂಬಾ ಥಿಕ್ಕಾಗಿರುತ್ತೆ. ನೆಕ್ಲೈನಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಇದೇ ಮೆಥಡ್ನ ನೀವು ಇಲ್ಲಿ ಹೇಳಿದ್ನಲ್ವ, ನೆಕ್ಲೈನಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಡಬಲ್ ಕಲರ್ ಯೂಸ್ ಮಾಡಬೇಕು ಅಂದರೆ ಅಥವಾ ತ್ರಿಬಲ್ ಕಲರ್ ಕೂಡ ಮಾಡ್ಬೋದು. ಒಂದೊಂದು ಅದೇ ಆ ಕಲರ್ದು ಥ್ರೆಡ್ಡು ನಿಮಗೆ ಎಷ್ಟೆಷ್ಟು ಇಂಚಸ್ವರೆಗೂ ಬೇಕು. ಇವಾಗ ನಿಮಗೆ 2 ಇಂಚಸ್ ಬೇಕು ಅಂದರೆ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ 1.5 ಬೇಕು ಅಂತಂದರೆ 1.5ವರೆಗೂ ಅದನ್ನು ಫಸ್ಟೇ ಮಾರ್ಕ್ ಮಾಡಿಕೊಂಡು ಫಸ್ಟ್ ಒಂದು ಕಲರ್ ಕಂಪ್ಲೀಟ್ ಮಾಡಿ ಮತ್ತು ಇನ್ನೊಂದು ಕಲರು ಮತ್ತು ಇನ್ನೊಂದು ಕಲರ್, ಆ ರೀತಿ 3 ಕಲರ್ಸನ್ನು ನೀವು ನೀಟಾಗಿ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಕಂಪ್ಲೀಟ್ ಮಾಡಾದಮೇಲೆ ನೀವು ಆ ಕಡೆ ಈ ಕಡೆ ಔಟ್ಲೈನ್ ಹಾಕ್ಕೊಳ್ಳಿ. ಇವಾಗ ಎಂಬೋಸ್ಡ್ ಲೋಡ್ ಸ್ಟಿಚ್ನೇ ನಾವು ಡಿಸೈನ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹಾಗೆ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಜಸ್ಟ್ ಹೇಳ್ತೀನಿ. ಇವಾಗ ನೀವು ಇಲ್ಲಿಗೆ ಎಂಬೋಸ್ಡ್ ಇದೆಲ್ಲ ತುಂಬಾ ಎಂಬೋಸ್ಡಾಗಿ ಸ್ಟಿಚ್ ಹಾಕಬೇಕು ಅಂದರೆ ಇಲ್ಲಿ ಮಿಡಲಲ್ಲಿ ಏನು ಮಾಡಬೇಕು, ನೀವು ಲೈಟಾಗಿ ಫಸ್ಟು ಗ್ಲೂ ಹಾಕಿ ಪೈಪಿಂಗ್ ಥ್ರೆಡ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಎಲ್ಲಿವರೆಗೂ ಬೇಕು ಅಲ್ಲಿಗೆ, ಮತ್ತು ಇಲ್ಲಿ ಬೇಕಂದರೆ ಇಲ್ಲಿ ನಾವು ಎಷ್ಟೆಷ್ಟು ಬೇಕು ಅಂತ ಮೆಷರ್ ಮಾಡಿಕೊಂಡು ಗ್ಲೂ ಹಾಕಿ ಸ್ಟಿಕ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಕಾಟನ್ ಥ್ರೆಡ್ಡಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ಅದನ್ನು ಸ್ಟಿಕ್ ಮಾಡ್ಬೋದು. ಇಲ್ಲ ಅದೇ ನೀಟಾಗಿ ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಂದರೆ ಹಾಗೆ ಬಿಟ್ಬಿಟ್ಟು ಅದ್ರ ಮೇಲೆ ನೀವು ಈ ಥರ ಎಂಬೋಸ್ಡ್ ಲೋಡ್ ಸ್ಟಿಚ್ ಹಾಕಿ ಡಿಸೈನ್ಸ್ನ ಕಂಪ್ಲೀಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. 3D ಪ್ಯಾಚ್ ವರ್ಕ್ ಥರ ಕೂಡ ಇರುತ್ತೆ. ಓಕೆನಾ? ಅದಕ್ಕೆ ನೀವು ಈ ಎಂಬೋಸ್ಡ್ ಲೋಡ್ ಸ್ಟಿಚ್ನ ಯೂಸ್ ಮಾಡಿ ಡಿಸೈನ್ಸ್ನ ಕಂಪ್ಲೀಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ, ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್.